ಗೌಡ ಅವರು ನಮ್ಮ ವಿಧಾನ ಗ್ರಾಮಾಂತರದಿಂದ 3 ಬಾರಿ ಶಾಸಕರಾಗಿದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಧುಗಿರಿನಲ್ಲಿ ಶಾಸಕರಾಗಿದ್ದರು, ಸಚಿವರಾಗಿದ್ದರು. ಈಗ ಕೊರಟಗೆರೆಯಲ್ಲೂ ಕೂಡ ಶಾಸಕರಾಗಿದ್ದಾರೆ, ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಈಗ ಹಾಲಿ ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ಆ ರೀತಿಯ ತೇಜೋವಧೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು ಅವರ ಘನತೆಗೆ ತಕ್ಕದಲ್ಲ. ಆ ರೀತಿಯ ಮಾತುಗಳನ್ನ ನಾನು ಕೂಡ ಖಂಡನೆ ಮಾಡ್ತೇನೆ. ಯಾರು ಸುರೇಶ್ ಗೌಡರು ಅವ್ರ ಬಗ್ಗೆ ಬಳಸಿರ್ತಕ್ಕಂಥ ಪದಗಳನ್ನು ಅವರು ವಾಪಸ್ ಪಡಿಬೇಕು ಮತ್ತೆ ಅವರ ಕ್ಷೇತ್ರದ ಜನರ ಕ್ಷಮೆ ಕೇಳಬೇಕು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ತುಮಕೂರಿನ ರೂರಲ್ ಕ್ಷೇತ್ರ ಇದೆಯಲ್ಲ, ಇದನ್ನ ನಾನು 67ನೇ ಇಸ್ವಿಯಿಂದನೂ ಕೂಡ ಈ ಕ್ಷೇತ್ರ ಈ ಕ್ಷೇತ್ರ 62ರಲ್ಲಿ ಹೆಬ್ಬೂರು ಕ್ಷೇತ್ರ ಅಂತ ಇತ್ತು. ಆಗ ಲಕ್ಕಪ್ಪನವರು ಸದಸ್ಯರಾಗಿದ್ದರು. ಆ ನಂತರ ಅದು ರಿಸರ್ವ್ ಆದ ಮೇಲೆ 62ರಲ್ಲಿ ಗಂಗಾಬೋಬಿ ಅವರು ಗೂಳೂರು ಕ್ಷೇತ್ರ ಅಂತ ಹೆಸರಿಟ್ಟರು. ಅಲ್ಲಿ ಅವರು ಕೂಡ ಶಾಸಕರಾಗಿದ್ದರು. ಆ ನಂತರ ಬೆಳ್ಳಾವಿ ಏನು ತುಮಕೂರಿಗೆ ಸೇರಿತ್ತು ಅದೆಲ್ಲ ತೆಗೆದು ಗ್ರಾಮಾಂತರ ಹೇಳಿ ಮಾಡಿದ್ದಾರೆ. ತುಮಕೂರು ಸಿಟಿನಲ್ಲಿ 35 ವಾರ್ಡ್ಗೆ ಒಂದು ವಿಧಾನಸಭಾ ಕ್ಷೇತ್ರ, ಸಿಟಿ ಹೊರತುಪಡಿಸಿ ಇರ್ತಕ್ಕಂಥ ತಾಲೂಕಿನ ಗ್ರಾಮಾಂತರ ಭಾಗಗಳನ್ನ ಕೂಡಿಸಿ ಎಲ್ಲ ಹೋಬಳಿಗಳನ್ನ ಸೇರಿಸಿ ಗ್ರಾಮಾಂತರ ಅಂತೇಳಿ ಇದೆ. ಇದರಲ್ಲಿ ಈ ಗ್ರಾಮಾಂತರದಲ್ಲಿ ಹೆಬ್ಬೂರು, ಗೂಳೂರು ಬರ್ತಕ್ಕಂಥ ಹೋಬಳಿಗಳೇನಿದ್ದಾವೆ ಅಲ್ಲಿ ವೈ.ಕೆ. ರಾಮಯ್ಯನವರು ಕೂಡ ಪ್ರತಿನಿಧಿಸಿದ್ದಾರೆ, ಮತ್ತೆ SP ಮುದ್ದಮ್ಮಗೌಡರು ಪ್ರತಿನಿಧಿಸಿದ್ದಾರೆ, ನಿಂಗಪ್ಪನವರು ಕೂಡ ಪ್ರತಿನಿಧಿಸಿದ್ದಾರೆ ಆ ಒಂದು ಭಾಗದಲ್ಲಿ. ಯಾಕಂದ್ರೆ ಗೂಳೂರು, ಹೆಬ್ಬೂರೇ 2/3 ವೋಟರ್ಸ್ ಇರ್ತಕ್ಕಂಥದ್ದು. ಇನ್ನ ಈಗ ಬೆಳ್ಳಾವಿ ಮತ್ತೆ ನಮ್ಮ ಊರುಗೆರೆ, ಕಸಬಾ ಇವೆಲ್ಲ ಲೆಕ್ಕ ಹಾಕಿದ್ರೆ 2/3 2 ಹೋಬಳಿಲೇ ಇದೆ ಮತದಾರ. ಇಲ್ಲಿ ಮೂರನೇ ಒಂದು ಭಾಗ ಇರ್ತಕ್ಕಂಥದ್ದು ಈ ಭಾಗದಲ್ಲಿ. ಅದು ಅತಿ ಹೆಚ್ಚು ಮತದಾರರನ್ನ ಹೊಂದಿದ್ದಂತಹ ಪ್ರದೇಶದಲ್ಲಿ ಇವರೆಲ್ಲರೂ ಕೂಡ ಹಿರಿಯರು ಅವರೆಲ್ಲರನ್ನು ಪ್ರತಿನಿಧಿಸಿರ್ತಕ್ಕಂಥ ಕ್ಷೇತ್ರ. ಆ ಕ್ಷೇತ್ರಕ್ಕೆ ತನ್ನದೇ ಆದ ಘನತೆ, ಗೌರವ ಇದೆ. ಇವರು ಕೂಡ ಪ್ರತಿನಿಧಿಸಿದ್ದಾರೆ, ಸಂತೋಷ. ಜನರ ವಿಶ್ವಾಸ ಯಾರಿಗಿರ್ತದೆ ಅವ್ರು ಗೆಲ್ತಾರೆ. ಪಕ್ಷ ಅಂತಕ್ಕಂಥದ್ದು ಒಂದ್ ಕಡೆ ಇದ್ರೂ ಕೂಡ ಪಕ್ಷದ ಜೊತೆಯಲ್ಲಿ ವ್ಯಕ್ತಿಗಳ ಅವರ ಒಂದು ಗೌರವ, ಅವರ ಒಂದು ವಿಶ್ವಾಸಾರ್ಹತೆ ಜನರಲ್ಲಿದ್ದಾಗ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ. ಬರೀ ಪಕ್ಷದಿಂದನೇ ಯಾರು ಗೆದ್ಬಿಡ್ತಾರೆ ಅಂತ ಹೇಳಕ್ಕಾಗಲ್ಲ, ಬರೀ ವ್ಯಕ್ತಿಗತವಾಗಿ ಗೆದ್ಬಿಡ್ತಾನೆ ಅಂತಾನು ಹೇಳಲಿಕ್ಕಾಗಲ್ಲ. ಪಕ್ಷನೂ ಇರಬೇಕು, ವ್ಯಕ್ತಿಯ ಘನತೆ ಮತ್ತೆ ಅವನ ಒಂದು ಜನರ ವಿಶ್ವಾಸಾರ್ಹತೆ ಇದ್ದಾಗ ಮಾತ್ರ ಅವರು ಗೆಲ್ಲಲಿಕ್ಕೆ ಸಾಧ್ಯ. ಆ ರೀತಿಯಲ್ಲಿ ಗ್ರಾಮಾಂತರದಲ್ಲಿ ಚುನಾವಣೆಗಳು ನಡೀತಾರೆ, ಗೆಲ್ತಾರೆ, ಸೋಲ್ತಾರೆ, ಎಲ್ಲ ಆಗ್ತಾರೆ. ಆದರೆ ನಾವೆಲ್ಲರೂ ಕೂಡ ನಮ್ಮ ಪದ ಬಳಕೆಯನ್ನು ಹದ್ದುಬಸ್ತಲ್ಲಿ ಇಟ್ಕೊಂಡು ನಾನು ಮೊದಲೇ ತಿಳಿಸಿದಾಗೆ ಯಾರದ್ದೇ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿ. ಮತ್ತೆ ವಿಶೇಷವಾಗಿ ಪರಮೇಶ್ವರ್ ಅವ್ರ ಬಗ್ಗೆ ಆ ರೀತಿಯ ಅವರ ಒಂದು ಘನತೆಗೆ ಕುಂದು ಬರುವ ರೀತಿಯಲ್ಲಿ ಪದಗಳನ್ನು ಬಳಸಿದ್ದಾರೆ. ಅದು ಸರಿ ಇಲ್ಲ ಅಂತ ಹೇಳಿ ನಾನು ಸುರೇಶ್ ಗೌಡರಿಗೆ ಮನವರಿಕೆ ಮಾಡತಕ್ಕಂಥದ್ದು ಮತ್ತು ನನಗಾಗಲೇ ಆ ಪದ ಬಳಕೆ ಮಾಡಿರ್ತಕ್ಕಂಥ ದೃಷ್ಟಿನಲ್ಲಿ ಅವರು ಕ್ಷಮೆಯನ್ನ ಕ್ಷೇತ್ರದ ಜನರ ಕ್ಷಮೆ ಕೇಳಬೇಕು, ಅದನ್ನ ನಾನು ಖಂಡಿಸ್ತೇನೆ ಅಂತಕ್ಕಂಥ ಒಂದು ಅಂಶವನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ.